ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಇನ್ನೆಲ್ಲ ಕಾಸ್ಟ್ಲಿ. ಅವ್ರ ಜಮೀನ್ ಕಾಸ್ಟ್ಲಿ, ಫಾರ್ಮ್ ಹೌಸ್ ಕಾಸ್ಟ್ಲಿ, ಅವ್ರ ವಾಚ್ ಕಾಸ್ಟ್ಲಿ, ಅವ್ರು ಓಡಾಡೋ ಕಾರ್ ಕಾಸ್ಟ್ಲಿ, ಅವ್ರ ಮನೆ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ಕುಮಾರಣ್ಣ, ಈಗ ನೀವು ಟ್ವೀಟ್ ಮಾಡಿ ಅಲಿಗೇಷನ್ ಮಾಡಿದ್ರಲ್ಲ, ನನಗೇನಾದರೂ ಅಭದ್ರತೆ ಭಯ ಇದ್ದಿದ್ರೆ ನನ್ನ ಡಾಕ್ಯುಮೆಂಟ್ನ ಮೀಡಿಯಾದವ್ರು ಕೊಟ್ಟಿದ್ದೀನಿ. ಈಗ ಇದನ್ನ ಅವ್ರಿಗೂ ಅಫಿಷಿಯಲ್ಸ್ ಟಚ್ ಇರ್ತಾರೆ, ದಯವಿಟ್ಟು ಅದನ್ನು ತನಿಖೆ ಮಾಡಿಸ್ಲಿ. ಈಗ ಹೈಕೋರ್ಟ್ ಕೊಟ್ಟರು ನೋಟಿಸ್ಗೆ ನಾನು ರೀಪ್ಲೈ ಕೊಡ್ತೀನಿ. ಅದಿನ್ನೂ ಪ್ರಾಪರ್ಟಿ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಹೈಕೋರ್ಟ್ ಹೇಳಿರೋದು ಸ್ಟೇಟಸ್. ನಾನೆಲ್ಲೋ ರಿಜಿಸ್ಟರ್ ಮಾಡಿಕೊಂಡು ಒಂದು ಕಾಲೇಜ್ ಕಟ್ಟಿಬಿಡ್ತೀನಿ, 4 ಕಾಸು ಸಂಪಾದಿಸ್ಕೊಂಡ್ಬಿಡ್ತೀನಿ, ಒಬ್ಬ OBC ಹುಡುಗ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನೋದು ಕುಮಾರಣ್ಣನ ಬಾಧೆ. ಬಿಡ್ ಕುಮಾರಣ್ಣ, ನಮ್ಮ ಹಣೆ ಬರಹ. ನಾವು ಶೋಷಿತರು, ನಾವು OBCಗಳು, ನಮ್ಮನ್ನು ಯಾವತ್ತೂ ತುಳಿಯೋದೆ, ನಾವು ತುಳಿಸ್ಕೊಳ್ಳೋದಿಕ್ಕೆ ಅರ್ಹರು ನಾನು ಅನ್ಕೊಂತೀನಿ. ನಿಮ್ಮ ಸಮುದಾಯದ ಒಕ್ಕಲಿಗರು ಬೆಳೀತಿದ್ರೆ ಯಾಕೆ ಕುಮಾರಣ್ಣ ತುಳಿತಾ ಇದೆಯಾ? ಪ್ರಧಾನಿ ಮಗ ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಿ ಮಗ PWD ಮಿನಿಸ್ಟರ್ ಆಗ್ಬೋದು, ಪ್ರಧಾನಿ ಮೊಮ್ಮಗ MP ಆಗ್ಬೋದು, ಬೇರೆಯವ್ರ ಮಕ್ಕಳು ಕನಕಪುರದ ರೈತನ ಮಗ ಈ ಸ್ಟೇಟಿಗೆ CM ಆಗಬಾರ್ದು. ಇದ್ಯಾವ ನ್ಯಾಯ ಕುಮಾರಣ್ಣ? ಕುಮಾರಣ್ಣ, ನಿಮ್ಮ ಮಗನ್ನ 3 ಸಲ ನಿಲ್ಸಿದ್ರು ಗೆಲ್ಲಕ್ಕಾಗ್ಲಿಲ್ಲ. ಪ್ರಧಾನಿ ಮೊಮ್ಮಗ ಮುಖ್ಯಮಂತ್ರಿ ಮಗ ಸೋತೋದ. ಅಡ್ರೆಸ್ ಇಲ್ದೇ ಇರೋ ಒಬ್ಬ ಹುಡುಗ, ತಂದೆ ತಾಯಿ ಇಲ್ದೇ ಇರೋ ಒಬ್ಬ ಹುಡುಗ ನನ್ನ ಪಕ್ಷ ಗೆಲ್ಸ್ಕೊಂಡ್ಬಂತು. ಇದು ಕಾಂಗ್ರೆಸ್ ಪಕ್ಷದ ತಾಕತ್ತು. ನೀವೆಲ್ಲ ಏನೋ ನಮ್ಮ ಬಾಯಿ ಕಟ್ಟಾಕ್ಬೋದು ಇಂಥ ಅಲಿಗೇಷನ್ ಮಾಡಿಸಿದ್ರೆ ಅಂತ. ಇದಕ್ಕೆಲ್ಲ ಹೆದರಿ ರಾಜಕಾರಣಕ್ಕೆ ಬರ್ತೀವ ಕುಮಾರಣ್ಣ?